ಇನ್ನು ಎಸ್ಟಿಗೆ ಈ ಕುರುಬ ಸಮುದಾಯದ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಮೀಟಿಂಗ್ ಇನ್ನೇನು ಶುರುವಾಗುತ್ತೆ. ಎಂಎಸ್ ಬಿಲ್ಡಿಂಗ್ನಲ್ಲಿ ಅಧಿಕಾರಿಗಳ ಸಭೆ ಸೇರ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಡೆಯುವಂಥ ಮಹತ್ವದ ಸಭೆ. ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಈಗಾಗಲೇ ಎಲ್ಲ ಡೀಟೇಲ್ಸ್ ತಗೊಂಬನ್ನಿ ಅನ್ನುವಂಥ ಪತ್ರ ಕೂಡ ಅವ್ರಿಗೆ ಹೋಗಿದೆ. ಸೂಚನಾ ಪತ್ರ ಸಂಬಂಧಪಟ್ಟಂಥ ರೆಕಾರ್ಡ್ಸ್ ತಗೊಂಬನ್ನಿ ಅಂತ. ಅವರು ರೆಕಾರ್ಡ್ಸ್ ತಗೊಂಬಂದರೆ ಎಸ್ ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರ ಸಾಧಕ ಬಾಧಕಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಸೊ ಇವತ್ತು ನಿರ್ಧಾರ ಆಗುತ್ತೆ ಹಾಗಾದರೆ ಏನಾಗ್ಬೋದು ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ನಾಯಕ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ಬರೀ ಬೊಗಳೆ ಬಿಡೋದಾಯಿತು, ಕೆಲಸ ಕಾರ್ಯಗಳಿಲ್ಲ. ಇದು ವಿಶ್ವನಾಥ್ ಅವರ ಮಾತು. ಸಂಕಷ್ಟದಿಂದ ಪಾರಾಗಲಿಕ್ಕೋಸ್ಕರ ಸಿದ್ದರಾಮಯ್ಯ ಈ ನಾಟಕ ಆಡ್ತಾ ಇದ್ದಾರೆ. ಕುರುಬ ಸಮುದಾಯ ಎಸ್ ಟಿ ಸೇರ್ಪಡೆ ಅನ್ನುವಂಥದ್ದು ಒಂದು ನಾಟಕ. ಸಾಕು ಕುರುಬರಿಗೆ ನೀವು ಕಿರುಕುಳ ಕೊಟ್ಟಿರೋದು, ಮತ್ತೆ ನೀವು ಕಿರುಕುಳ ಕೊಡುವಂಥ ಅಗತ್ಯ ಇಲ್ಲ ಅಂತಾರೆ ವಿಶ್ವನಾಥ್. ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗಬೇಕು ಅಂತ ಇಂಡೈರೆಕ್ಟಾಗಿ ಏನೇನೋ ಮಾಡಿಸ್ತಾ ಇದ್ದೀರಿ. ನಿಮಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ, ಸಂಕಷ್ಟ ಬಂದಾಗ ಬನ್ನಿ. ಆದ್ದರಿಂದ ನೀವು ಕುರುಬರಿಗೆ ಏನೂ ಮಾಡಲಿಲ್ಲ. ಕುರುಬರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡಕ್ಕೆ ಹೊರಟಿದ್ರಿ. ಏನು ಮಾಡಿದ್ರಿ ಕುರುಬರಿಗೆ ಹೇಳಿ? ತನು ಮನ ಧನ ಅರ್ಪಣೆ ಆಯಿತು ಆ ಸಮಾಜದಿಂದ. ನಿಮಗೆ ಏನು ಮಾಡಿ ಮತ್ತೀಗ ನೀವೇನು ಕಾಗಿನೆಲೆ ಮಹಾಸಂಸ್ಥಾನ ಕಟ್ಟಿದವರು ಅಲ್ಲ. ನೀವು ಯಾವ ನಮ್ಮ ಜೊತೆ ಇರಲೂ ಇಲ್ಲ ಅವತ್ತಿನ ದಿವಸ. ನೀವಾಗಲೂ ಯಾರೂ ಇರಲಿಲ್ಲ ಅವತ್ತಿನ ವಿಚಾರದ ಮುಕ್ಕಡ ಪಾತ್ರದವ್ರು ಕಟ್ಕೊಂಡು. ನೀವೆಲ್ಲರೂ ತುಳಿದ್ರೆ ಹೊರತು ಕುರುಬರಲ್ಲಿ ನೀವು ಯಾರನ್ನೂ ಬೆಳೆಸಲಿಲ್ಲ. ಸಿದ್ದರಾಮಯ್ಯ ನನ್ನಾದಿಯಾಗಿ ತುಳಿದ್ರಿ ನೀವು. ಕುರುಬ ಸಮುದಾಯದ ನಾಯಕತ್ವವನ್ನು ನೀವು ತುಳಿತಾ ಬಂದರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ಇವತ್ತೇನೋ ಸಂಕಷ್ಟ ಬಂದಿದೆ, ನೀನು ಬಾ, ಅವ್ನು ಬಾ, ಇವನು ಬಾ ಅಂತ. ಎಂದೂ ನೀವು ಈಗ ಯಾತಕ್ಕೆ